ಆತ್ಮೀಯ ಕಾರ್ಯಕ್ರಮಾಧಿಕಾರಿಗಳೇ, PFFನಲ್ಲಿ ಈಗಾಗಲೇ ರಚಿಸಿಕೊಂಡಿರುವ ವೆಂಡರನ್ನು ಡಿಲೀಟ್ ಮಾಡುವುದು ಹೇಗೆ ಎಂಬುದನ್ನು ತಿಳಿಸಲಾಗುತ್ತಿದೆ. ಹಳೆಯ ವೆಂಡರನ್ನು ಡಿಲೀಟ್ ಮಾಡಲು ಮೊದಲು ನಾವು ಏಜೆನ್ಸಿ ಡೇಟಾ ಆಪರೇಟರ್ಗೆ ಲಾಗಿನ್ ಆಗಬೇಕಾಗತ್ತೆ. ಲಾಗಿನ್ ಆದಮೇಲೆ ನಾವು ಮಾಸ್ಟರ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ವೆಂಡರ್ಸ್ ಮೇಲೆ ಕ್ಲಿಕ್ ಮಾಡಿ ನಂತರದಲ್ಲಿ ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದುವರೆಗೂ ಇಲ್ಲಿ ಬಂದಿರತಕ್ಕಂಥ ವೆಂಡರ್ಸ್ಗಳು ಯಾರಿದ್ದಾರೆ ಆ ವೆಂಡರ್ಸ್ ಡೀಟೇಲ್ ಇಲ್ಲಿ ಓಪನ್ ಆಗುತ್ತೆ. ಅದರಲ್ಲಿ ಆ ವೆಂಡರ್ಸ್ ಯುನಿಕ್ ಕೋಡ್ ಏನಿದೆಯೋ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ತಕ್ಷಣ ನಮಗೆ ಅವರ ಸಂಪೂರ್ಣ ವಿವರ ಓಪನ್ ಆಗುತ್ತೆ. ಅಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಹಾಗೆಲ್ಲಿ ವೆಂಡರ್ಸ್ ಡೇಟಾ ಅಪ್ಲೋಡ್ ಮತ್ತು ಆ್ಯಕ್ಷನ್ ಕೇಳ್ತಿದೆ. ನಾವಿಲ್ಲಿ ವೆಂಡರ್ಸ್ ಡೇಟಾನ ಡಿಆಕ್ಟಿವೇಟ್ ಮಾಡಬೇಕಾಗಿರೋದ್ರಿಂದ ನಾವು ಡಿಆಕ್ಟಿವೇಟ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಕೇಳುತ್ತೆ ಡಿಆಕ್ಟಿವೇಟ್ ಮಾಡಬೇಕಾ ಅಂತೇಳಿ. ನೀವು ಅದಕ್ಕೆ ಓಕೆ ಮಾಡಿದರೆ ವೆಂಡರ್ಸ್ ಡೇಟಾ ಸಕ್ಸಸ್ಫುಲಿ ಡಿಆಕ್ಟಿವೇಟ್ ಆಗುತ್ತೆ. ಇಲ್ಲಿ ಯಾವುದೇ ಅಪ್ಡೇಟ್ಗಳಿಲ್ಲ, ಅಪ್ಡೇಟ್ ಮಾಡಿದರೆ ಪ್ರಯೋಜನ ಆಗಲ್ಲ. ಇಲ್ಲಿ ವೆಂಡರ್ ಆ್ಯಕ್ಟಿವೇಟೆಡ್ ಡೇಟಾ ಡಿಆಕ್ಟಿವೇಟ್ ಸ್ಟೇಟಸ್ ಇಲ್ಲಿ ಇದೆ. ಸೊ ಅಲ್ಲಿಗೆ ನಮಗೆ ಈ ವೆಂಡರ್ಸ್ ಡೇಟಾ ನಮಗೆ ಡಿಆಕ್ಟಿವೇಟ್ ಆಗಿದೆ ಈಗ ಅಂತ ಅಂದ್ಕೋಬೇಕಾಗತ್ತೆ. ಮತ್ತೊಮ್ಮೆ ಇದು ಡಿಆಕ್ಟಿವೇಟ್ ಆಗಿದೆಯಾ ಅಥವಾ ಇಲ್ಲ ಅಂತ ನೋಡ್ಕೋಬೋದಾದರೆ ಮತ್ತೆ ನಾವು ಒನ್ಸ್ ಅಗೇನ್ ಮಾಸ್ಟರ್ಸ್ಗೆ ಹೋಗಿ ಅಲ್ಲಿ ವೆಂಡರ್ಸ್ ಮೇಲೆ ಕ್ಲಿಕ್ ಮಾಡಿ ಮ್ಯಾನೇಜ್ಗೆ ಹೋಗಿ ನೋಡಿದರೆ ಅಲ್ಲಿ ಮತ್ತೆ ವೆಂಡರ್ಸ್ ಡೇಟಾ ಓಪನ್ ಆಗುತ್ತೆ. ಆದರೆ ವೆಂಡರ್ಸ್ ಡೇಟಾ ಸಕ್ಸಸ್ ಇನ್ ಒಂದು ಬ್ಯಾಂಕ್ ಬಂದಿದೆ, ಆದರೆ ಅಕೌಂಟ್ ಸ್ಟೇಟಸ್ ಡಿಆಕ್ಟಿವೇಟಲ್ಲಿದೆ. ನಾವು ಈ ಅಕೌಂಟನ್ನು ಏನು ಮಾಡಿದ್ದೀವಿ ಅಥವಾ ಈ ವೆಂಡರನ್ನು ಡಿಲೀಟ್ ಮಾಡಿದ್ದೀವಿ. ಮತ್ತೊಮ್ಮೆ ಬೇಕಿದ್ರೆ ನಾವು ಕನ್ಫರ್ಮ್ ಮಾಡ್ಕೊಬೋದು. ಇಲ್ಲಿ ಅಕೌಂಟ್ ಡೀಟೇಲ್ ಡಿಆಕ್ಟಿವೇಟ್ ಸ್ಟೇಟಸ್ ತೋರಿಸ್ತಾ ಇದೆ. ನಮಗೀಗ ಏನಾಗಿದೆ ಅಂತ ಹೇಳಿದ್ರೆ ಈ ಅಕೌಂಟು ಡಿಆಕ್ಟಿವೇಟ್ ಆಗಿದೆ. ಅಲ್ಲಿಗೆ ಈ ಅಕೌಂಟನ್ನು ನಾವು ಡಿಆಕ್ಟಿವೇಟ್ ಮಾಡಿದ್ದೀವಿ. ಈ ರೀತಿಯಾಗಿ ಯಾವುದೇ ಅಕೌಂಟ್ಗಳು ಅಥವಾ ವೆಂಡರ್ಸ್ಗಳನ್ನ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ರೆ ಆ ವೆಂಡರ್ಸ್ಗಳನ್ನ ನಾವು ಡಿಆಕ್ಟಿವೇಟ್ ಮಾಡ್ಕೊಳ್ಬೋದು. ಸೊ ಅದಾದ ನಂತರದಲ್ಲಿ ನೀವು ಡೇಟಾ ಆಪ್ರೇಟರಿಂದ ಲಾಗೌಟ್ ಆಗ್ಬೋದು. ಇದು PFMSನಲ್ಲಿ ಹೊಸದಾಗಿ ಆಗಿರ್ತಕ್ಕಂಥ ಅಥವಾ ಹಳೆಯ ವೆಂಡರ್ಗಳನ್ನ ಡಿಲೀಟ್ ಮಾಡುವಂಥ ವಿಧಾನ ಅಥವಾ ಡಿಆಕ್ಟಿವೇಟ್ ಮಾಡುವಂಥ ವಿಧಾನ. ಧನ್ಯವಾದಗಳು.